ನಮಸ್ಕಾರ. ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೆ, ಉದ್ಯಮಿಗಳಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ನೀವು ನೋಡ್ತಾ ಇರುವಂತಹ ವೀಕೆಂಡ್ ಅಡ್ಡಾಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ನಮ್ಮ ವೀಕೆಂಡ್ ಅಡ್ಡಾದ ಅತಿಥಿ ಇವರು ತುಂಬಾ ಮಿತಭಾಷಿ. ಅರ್ಧ ಶತಕವನ್ನ ದಾಟಿದ್ದಾರೆ ರಾಜಕಾರಣದಲ್ಲಿ. ಜೊತೆಗೆ ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಯಾರು ಅನ್ನೋದನ್ನ ತಿಳಿಯುವಂತಹ ಕುತೂಹಲ ನಿಮ್ಗಿದ್ರೆ ಇವರು ಬೇರೆ ಯಾರೂ ಅಲ್ಲ. ಈಗಾಗಲೇ ವೀರೇಂದ್ರ ಪಾಟೀಲ್ ಅವರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಮಾಡಿದವರು, ಬಂಗಾರಪ್ಪ ಅವರ ಅಧಿಕಾರದ ಇದ್ದಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಪಡೆದಂತವರು. ಹಾಗಾದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ. ವೀಕೆಂಡ್ ಅಡ್ಡಾದ ಅತಿಥಿಯನ್ನ ವೆಲ್ಕಮ್ ಮಾಡುವಂತಹ ಟೈಮ್. ಎಸ್, ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಬೇರೆ ಯಾರು ಅಲ್ಲ, ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು. ಸರ್, ವೀಕೆಂಡ್ ಅಡ್ಡಾಗೆ ಸ್ವಾಗತ. ಹೇಗಿದ್ದೀರಿ ಸರ್? ಸರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವು ಮಿತಭಾಷಿ. ಅರ್ಧ ಶತಕವನ್ನ ನಾವು ಕ್ರಿಕೆಟ್ ಅಲ್ಲಿ ಹೇಳ್ತೀವಲ್ಲ, ಹಾಫ್ ಸೆಂಚುರಿ, ರಾಜಕಾರಣದಲ್ಲೇ ನೀವು ಕಳೆದಂಥವ್ರು, ಅದನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಚಿವ ಸ್ಥಾನವನ್ನ ಪಡೆದಂಥವ್ರು. ರಾಜಕಾರಣವನ್ನ ಇಷ್ಟು ವರ್ಷಗಳ ಕಾಲ ನೀವು ನೋಡಿದ್ದೀರಿ. ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ? ಆಗಿನ ರಾಜಕಾರಣದಲ್ಲಿ ಭಾಳಷ್ಟು ಈಗಿರುವಂಥ ದೂರದರ್ಶನ ಆಗಲಿ, ಟಿ ವಿಗಳಾಗಲಿ, ಮಾಧ್ಯಮದವರು ಸಮೇತ ಭಾಳಷ್ಟು ಟೆಕ್ನಾಲಜಿಯಿಂದ ಮುಂದೆ ಇದ್ದಾರೆ. ಹಾಗೆ ಏನಿದ್ರು ನಮ್ಮ ಅಲ್ಲಿ ಜಿಲ್ಲೆಯಲ್ಲಿ ಅಥವಾ ಟೌನಲ್ಲಿ ಅಲ್ಲಿ ಒಬ್ಬರು ಕರೆಸ್ಪಾಂಡೆಂಟ್ ಇರ್ತಿದ್ರು, ಬೇರೆ ಬೇರೆ ಅವರು ಮಾತ್ರ ಬಂದುಬಿಟ್ಟು ಇಂಟರ್ವ್ಯೂ ಮಾಡ್ತಾಯಿದ್ರು, ಎಲ್ಲರದ್ದು ಮಾಡ್ತಾಯಿದ್ರು. ನಾವೇನಾದ್ರು ಸ್ಪೆಷಲ್ ಇದ್ದರೆ ಮಾತ್ರ ನಮಗೆ ನ್ಯೂಸ್ ಇದು ಕೊಡ್ತಾ ಇಲ್ಲ ಅಂದರೆ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ರಾಜಕಾರಣವನ್ನು ಕೆಳಮಟ್ಟದಿಂದ ಸ್ಟಾರ್ಟ್ ಮಾಡಿ. ಯಾಕೆ ನಾನೊಂದು ರಾಜಕೀಯ ಕುಟುಂಬದಿಂದ ಬಂದವನಲ್ಲ, ಅಥವಾ ನನಗೆ ಜಾತಿದ ಒಂದು ಬಲದ ಮೇಲೆ ಅಲ್ಲ. ನಾನು ಕಾಂಗ್ರೆಸ್ನ ಒಂದು ಬಲದ ಮೇಲೆ ಈ ರಾಜಕೀಯಕ್ಕೆ ಬಂದವರು. ರಾಜಕೀಯಕ್ಕೆ ಬರುವಾಗ ಯಾರು ನನ್ನನ್ನು ಬರಲೇಬೇಕು ಅಂತ ಒತ್ತಾಯಿಸಿಲ್ಲ. ನಾನಾಗಿ ವೈಯಕ್ತಿಕವಾಗಿ ನಾನು ಈ ರಾಜಕೀಯ ಕ್ಷೇತ್ರವನ್ನು ಚೂಸ್ ಮಾಡಿದೆ. ಅವತ್ತು ಇಂದಿರಾ ಗಾಂಧಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಅವರ ಕಾರ್ಯಕ್ರಮದಲ್ಲಿ ನಂಬಿ, ಅವರ ನಾಯಕತ್ವದಲ್ಲಿ ನಾನು ಆಕರ್ಷಗೊಂಡು ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ. ಬಂದುಬಿಟ್ಟು ಹಂತವಾಗಿ ಮೇಲೆ ಬಂದಿದ್ದೀನಿ. ಎಲ್ಲ ಹಂತದಲ್ಲಿ ಸಮೇತ ಕೆಲಸ ಮಾಡಿ, ಬಹುಶಃ ನಾನು ಏನಾದರೂ ಹೇಳಬೇಕಾದ್ರೆ ಅವತ್ತು ಕೊಡಗಿನಲ್ಲಿ ನಮಗೆ ಚರ್ಮಣ ಅಂತೊಬ್ಬರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಗುಂಡೂರಾಯರವರು ನಮ್ಮ ಕೊಡಗಿನವರೇ, ಅವರು ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಆ ರೀತಿಯ ಅವರ ಒಂದು ರಾಜಕೀಯವನ್ನು ಸಮೇತ ನೋಡಿಕೊಂಡು ಬಂದಿದ್ದೀನಿ. ಬಹುಶಃ ರಾಜ್ಯ ಮಟ್ಟದಲ್ಲಿ ದೇವರಾಜ ಅರಸು ಅವರು ಇದ್ದರು. ಆಗ KPCCಯ ಕನ್ವೀನರ್ ಆಗಿದ್ದರು, ಅಧ್ಯಕ್ಷರು ಆಗಿರಲಿಲ್ಲ ಅವರು. ಮತ್ತು 71ನೇ ಚುನಾವಣೆಯಲ್ಲಿ ಅವತ್ತು ಎಲ್ಲ ನಮ್ಮ ಕೊಡಗಿನಲ್ಲಿ ರಾಜಕೀಯ ಕಾಂಗ್ರೆಸ್ ಹೋದವರು, ನಂತರ ಕಾಂಗ್ರೆಸ್ ಹೋದ್ರು ಎಲ್ಲ ನಾಯಕರುಗಳು ಅವರೊಟ್ಟಿಗೆ CM ಪೂರ್ಣಚ ಆಗಿರಲಿ, AP ಅಪ್ಪಣ್ಣವರಾಗಿರಲಿ, ಅವರೆಲ್ಲ ಕಾಂಗ್ರೆಸ್ ಓದಲ್ಲಿ ಸೇರಿದರು. ನಮ್ಮ ನಿಜಲಿಂಗಪ್ಪನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇರಲಿಲ್ಲ. KK ಪೈ ಅವರು ಆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದಾಗ ನಾವು ವಾನರ ಸೇನೆ ಏನು ಹೇಳ್ತೀರಾ, ನಾವೇ ನಿಂತುಬಿಟ್ಟು ಆ ಚುನಾವಣೆಯನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಸಂದರ್ಭದಲ್ಲಿ ಅಫ್ಕೋರ್ಸ್ ನಾನು ಹೇಳಿದ್ದೀನಿ, ಗುಂಡೂರಾಯರು, ಚರ್ಮನ ಅವರೆಲ್ಲ ಒಳ್ಳೆ ನಾಯಕತ್ವವನ್ನು ಕೊಟ್ಟಿದ್ದರು. ಸರ್, ಈಗ ನೀವು ಅನೇಕ ಸ್ಥಾನಗಳನ್ನ ಆ ಸಂದರ್ಭದಲ್ಲೂ ಪಡೆದ್ರೆ 89ರಿಂದನೇ ಸಚಿವ ಸ್ಥಾನ ಪಡೆದವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ. ಯಾಕಂತ ಹೇಳಿದ್ರೆ ನೀವು ಸಚಿವ ಸ್ಥಾನ ಪ್ರಥಮ ಬಾರಿಗೆ ಪಡೆದಾಗ ಅನೇಕ ಮಹನೀಯರು ಕೂಡ ಇದ್ರು, ಅದು ನಿಮ್ಗೆ ಸಿಕ್ತು. ಆ ಸಂದರ್ಭ ಹೇಗಿತ್ತು ಸರ್? ಹೇಗೆ ನೆನಪಿಸಿಕೊಳ್ತೀರಿ? ಯಾಕಂದ್ರೆ ಯಾಕೆ ನಿಮ್ಗೆ ಅಂತ ಕೊಟ್ಟರು ಆಗ? ಬಹುಶಃ ಸಂಜಯ್ ಗಾಂಧಿಯವರ ಕಾಲದಲ್ಲಿ ನಾನು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದೆ. ನಂತರ ರಾಜೀವ್ ಗಾಂಧಿಯವರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಾಗ ತಮಗೆ ಗೊತ್ತಿರ್ಬೋದು, ಒಂದು ನ್ಯಾಷನಲ್ ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಬೆಂಗಳೂರಲ್ಲಿ ಆಗಿತ್ತು. ಆಗ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದೆ. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರ ರಾಜಕೀಯ ಪ್ರವೇಶ ಆದಾಗ ಆವತ್ತಿಂದ ನನಗೆ ರಾಜೀವ್ ಗಾಂಧಿಯವ್ರನ್ನೂ ಗೊತ್ತು, ಸಂಜಯ್ ಗಾಂಧಿಯವ್ರನ್ನೂ ಸಮೇತ ವೈಯಕ್ತಿಕ ಪರಿಚಯ ಇತ್ತು. ಬಹುಶಃ ರಾಜೀವ್ ಗಾಂಧಿಯವರು ನನಗೆ 83ನೇ ಇಸ್ವಿಯಲ್ಲಿ ಟಿಕೆಟ್ ಕೊಟ್ಟಿದ್ದರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದರು. ಹಾಗೆ ಏನಾಯಿತು ಅಂತ ಹೇಳ್ಬಿಟ್ರೆ ನನಗೆ ಕೊಟ್ಟಿದ್ದ ಕ್ಷೇತ್ರ ಭಾರತೀನಗರ ಕ್ಷೇತ್ರ. ಬಹುಶಃ ಅದು ಭಾರಿ ಟಫ್ ಕ್ಷೇತ್ರ ಆಗಿತ್ತು. ನಾನು ಕೇಳಿದ್ದು ಗಾಂಧಿನಗರ. ಬಹುಶಃ ಆವತ್ತು ಗುಂಡೂರಾಯರು ಏನು ಹೇಳಿದ್ರು ಅಂತ ಹೇಳ್ಬಿಟ್ರೆ, ಅದೊಬ್ಬರು ಕ್ರಿಶ್ಚಿಯನ್ ಒಬ್ಬರು ರೆಪ್ರೆಸೆಂಟೇಷನ್ ಇದ್ದಾರೆ, ನೀವು ಅದನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ದರು. ಪ್ರಯತ್ನ ಮಾಡಿದೆ. ಬಟ್ ನಿಮ್ಗೆ ಗೊತ್ತಿದೆ, ಮೈಕಲ್ ಫರ್ನಾಂಡಿಸ್ ಅವರು ಇವತ್ತು ಸಮೇತ ನನಗೆ ಅವ್ರ ಮೇಲೆ ಗೌರವ ಇದೆ. ಅವರು ಒಳ್ಳೆ ಒಂದು ಜೆಂಟಲ್ಮೆನ್ ಪೊಲಿಟಿಷಿಯನ್ ಇರ್ಬೋದು.
ದಟ್ ಹೇಳ್ಬೋದು. ಅವರು ಬಹುಶಃ ITIದು ಎಲ್ಲ ನಾಯಕರಾಗಿದ್ದರು. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ITI ಅವರು ಇದ್ದರು. ಅವರು ಸಿಟ್ಟಿಂಗ್ MLA ಆಗಿದ್ದರು. ಹೌದು. ಅದಕ್ಕೆ ನಾನು 83ನೇ ಇಸ್ವಿಯಲ್ಲಿ 5,000 ಮತದಿಂದ ಸೋತೆ. ನನ್ನ ಅದೃಷ್ಟ ಕಾಣ್ತದೆ 85ನೇ ಇಸ್ವಿಯಲ್ಲಿ ಮತ್ತೆ ಚುನಾವಣೆ ಬಂತು ವಿಧಾನಸಭೆಗೆ. ಇದರಲ್ಲಿ ಅವ್ರನ್ನ 5,000ದಲ್ಲಿ ಸೋಲಿಸಿದೆ. ಅಲ್ಲಿಂದ ನಾನು ಪ್ರಾರಂಭವಾಗಿ ಬಹುಶಃ ಈ ವೀರೇಂದ್ರ ಪಾಟೀಲ್ ಅವರೊಟ್ಟಿಗೆ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವರೊಟ್ಟಿಗೆ ನಾನು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಅವತ್ತು ವೈಯಕ್ತಿಕವಾಗಿ ಅವ್ರದ್ದು ಪರಿಚಯ ಇತ್ತು. ಅವರು ನನಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟರು. ಯಾಕಂದರೆ ಬಿಟ್ಟರೆ ಮೊದಲನೇ ಬಾರಿ 2ನೇ ಬಾರಿ ಶಾಸಕನಾಗಿದ್ದು 1ನೇ ಬಾರಿ ಮಂತ್ರಿ ಆಗಿದ್ದಾಗ ಅವರು ನನಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮತ್ತು KSRTC ಚೇರ್ಮನ್ ಮಾಡಿದ್ರು. ಅದಲ್ಲದೆ ಮತ್ತೆ ಅವರು ನನಗೆ ಗುಲ್ಬರ್ಗಾ ಡಿಸ್ಟಿಕ್ ಇದು ಇನ್ಚಾರ್ಜ್ ಮಿನಿಸ್ಟ್ರು ಮಾಡಿದ್ರು. ಅಷ್ಟೊಂದು ಅವರ ಒಂದು ಮಾರ್ಗದರ್ಶನ ಬಂದಿದೆ. ಅವರಿಗೆ ಆ ಕಾಯಿಲೆ ಬಂದುಬಿಟ್ಟು ಸ್ಟ್ರೋಕ್ ಇದಾಗಿದ್ದರಿಂದ ಅವರು ಇದು ಮಾಡಬೇಕಾಗಿತ್ತು. ಬಹುಶಃ ಅವರು ಒಳ್ಳೆ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ಸ್ಟ್ರೋಕ್ ಬರೆದಿದ್ರೆ ಅವರೇ ಕಂಟಿನ್ಯೂ ಆಗ್ತಾರೆ. ಅದಾದ ಮೇಲೆ ಬಂಗಾರಪ್ಪನವರು ಅವರು ಸಚಿವ ಸಂಪುಟದಲ್ಲಿ ನಾನಿದ್ದೆ. ಬಹುಶಃ ಈ 2 ಸಚಿವ ಸಂಪುಟ ಸಾಕಷ್ಟು ಹಿರಿಯರಿದ್ದರು. ನಾನೊಬ್ಬನೇ ಸಾಕಷ್ಟು ಆ ಅನುಭವ ನನಗೆ ಸಾಕಷ್ಟು ಪ್ರಯೋಜನ ಆಗಿದೆ. ಸರ್, ಈಗ ನೀವು ಹೇಳಿದ ಹಾಗೆ ಅನೇಕ ಖಾತೆಗಳನ್ನು ನಿಭಾಯಿಸಿದ್ದೀರಿ. ಗೃಹ ಖಾತೆಯಿಂದ ಹಿಡಿದು ಈಗಿರುವ ಇಂಧನ ಖಾತೆವರೆಗೂ ನಿಮಗೆ ತುಂಬಾ ಇಷ್ಟವಾದಂತಹ ಖಾತೆ ಯಾವುದು? ಚಾಲೆಂಜಿಂಗ್ ಖಾತೆ ಯಾವುದು? ನಾನು ಯಾವುದೇ ಖಾತೆ ಬೇಕು ದೊಡ್ಡ ಯಾವತ್ತೂ ಯಾರಲ್ಲಿ ಬೇಡಿಕೆ ಇಡಲಿಲ್ಲ. ಯಾವುದೇ ಖಾತೆ ಕೊಟ್ಟರು ನಾನು ಕಾಂಗ್ರೆಸ್ನ ಒಂದು ಸಿಪಾಯಿಯಾಗಿ ಅದು ನನಗೆ ಯಾವುದೇ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಎಲ್ಲ ಮುಖ್ಯಮಂತ್ರಿಗಳು ಸಹಕಾರ ಮಾಡಿದ್ದಾರೆ, ಜನರು ಸಹಕಾರ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆ, ಭಾರತಿ ನಗರದವರು ಇರ್ಬೋದು ಅಥವಾ ಸರ್ವೇಕ್ನವರು, ಅವರೆಲ್ಲ ಬೆಂಬಲ ಕೊಟ್ಟು ನಾನು MLA ಮಾಡದಿದ್ದರೆ ಬಹುಶಃ ನಾನು ಮಂತ್ರಿ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಸರ್, ಈಗ ಕೊಡಗು ಇನ್ನೊಂದು ಕಡೆ ನೀವು ಗಮನಿಸಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೊಡಗಿನಿಂದ ಬೆಂಗಳೂರು, ಈಗ ಉಸ್ತುವಾರಿ ಇರುವಂತಹದ್ದು ಚಿಕ್ಕಮಗಳೂರು. ಸೊ ಇಡೀ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಇಂತಹ ಒಂದು ಕ್ಷೇತ್ರದಲ್ಲಿ ನಾನು ಈ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು, ಉಸ್ತುವಾರಿ ಆಗಬೇಕಾಗಿತ್ತು ಅಂತ ಯಾವುದಾದ್ರೂ ಅನಿಸಿದೆಯಾ? ನಾನು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ಸುತ್ತಿದ್ದೀನಿ. ಎಲ್ಲ ನಮ್ಮ ಆಫೀಸರ್ಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ಒಟ್ಟಿಗೆಲ್ಲ ಸುತ್ತಿದ್ದೀನಿ. ನನಗೆ ಇಡೀ ಕರ್ನಾಟಕ ಗೊತ್ತಿದೆ, ಇಡೀ ಕರ್ನಾಟಕದ ಎಲ್ಲ ಜನತೆ ಗೊತ್ತಿದೆ. ಅದರಲ್ಲಿಯೂ ಕಾಂಗ್ರೆಸ್ ನಾಯಕರುಗಳು ಎಲ್ಲ ಪರಿಚಯ ಇದೆ. ಅದರಿಂದ ಯಾವುದೇ ಕ್ಷೇತ್ರ ಆದರೂ ನನಗೆ ಯಾವುದೇ ಡಿಸ್ಟ್ರಿಕ್ಟ್ ಆದರೂ ಬೇರೆ ಇಲ್ಲ. ನಾವೆಲ್ಲ ಕರ್ನಾಟಕ ಅಂತ ತಿಳ್ಕೊಂಡೇ ಕೆಲಸ ಮಾಡ್ತೀವಿ. ಸರ್, ಈಗ ನಾವು ಗಮನಿಸಿದ್ವಿ ಬಹಳ ನೀವು ಅಂದರೆ ಎನರ್ಜೆಟಿಕ್ ಆಗಿರುವಂಥದ್ದು, ಆಕ್ಟಿವ್ ಆಗಿರುವಂಥವ್ರು. ಈ ಸಲದ ಒಂದು ನಾವು 2023ರಿಂದ ಇಲ್ಲಿವರೆಗೆ ಈಗ ಗಮನಿಸಿದ್ರೆ ಸ್ವಲ್ಪ KJ ಜಾರ್ಜ್ ಅವರು ಈಗ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮುಂದೆ ಬರ್ತಾ ಇಲ್ಲ, ಸಭೆಗಳಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅನ್ನುವಂಥ ಮಾತಿದೆ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಕೊಟ್ಟಿರ್ತಾರೆ. ಈಗ ನನಗೆ ಕೊಟ್ಟಿರೋದು ಇಂಧನ ಸಚಿವರು. ಆ ಇಲಾಖೆನ ನಾನು ನಡೆಸುವುದರಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿದ್ದೀನಿ ಹೊರತು ರಾಜಕೀಯವಾಗಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ನಾನು ಮುಂದೆ ಬರಲಿಕ್ಕಾಗೋದು. ಎಲ್ಲ ಕ್ಷೇತ್ರದಲ್ಲಿಯೂ ಅದೇ ಕ್ಷೇತ್ರದ ಇನ್ಚಾರ್ಜ್ಗಳಿರ್ತಾರೆ, ಬೇರೆಯವರು ಇರ್ತಾರೆ. ನಮ್ಮ ಮಂತ್ರಿ ಸಚಿವ ಸಂಪುಟದ ಸಮೇತ ಸಾಕಷ್ಟು ಮಂತ್ರಿಗಳಿದ್ದಾರೆ. ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ. ನನ್ನ ಇಲಾಖೆಗೆ ಸಂಬಂಧಪಟ್ಟಿದಂಥ ಅದು ಸ್ವಲ್ಪ ಸುಲಭದ ಇಲಾಖೆ ಅಲ್ಲ. ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವೀರೇಂದ್ರ ಪಾಟೀಲ್ ಇರ್ಬೋದು, ಬಂಗಾರಪ್ಪನವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಒಳ್ಳೆಯ ಒಂದು ಸೌಹಾರ್ದದ ಇದೇ ರೀತಿಯಲ್ಲಿ ಅವರ ಸಲಹೆ ಪಡೆದ್ಬಿಟ್ಟು ಅವ್ರ ಬೆಂಬಲ ಪಡೆದೇ ನಾನು ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಮಾತು ಕೇಳಿ ಬರ್ತಾ ಇದೆ, KJ ಜಾರ್ಜ್ ಅವರಿಗೆ 2023 ಅಂದರೆ ಅಲ್ಲಿವರೆಗೆ 18ರಿಂದ 23ರವರೆಗೆ ಆದಂತಹ ಒಂದಷ್ಟು ಘಟನೆಗಳು ಬೇಸರವನ್ನು ತರಿಸ್ತಾ ಅದಕ್ಕೆ ಮೌನ ಆಗಕ್ಕೆ ಶರಣಾಗ್ತಾ ಇದ್ದಾರಾ ಅಂತ ಹೇಳಿ, ಆ ಥರ ಏನಾದರೂ ಇದೆಯಾ? ಆ ಥರದ್ದೇನಿಲ್ಲ. ನೋಡಿ, ನನಗೆ ಯಾವುದೇ ಘಟನೆಗಳು ಬೇಸರ ಮಾಡೋದಿಲ್ಲ. ನಾನು ಅದನ್ನು ಧೈರ್ಯವಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಕ್ಷೇತ್ರದವರು ನನಗೆ ಯಾವಾಗಲೂ ಬೆಂಬಲ ಕೊಟ್ಟಿದ್ದಾರೆ. ಸತ್ಯಕ್ಕೆ ದೂರವಾದ ಆರೋಪವನ್ನು ಮಾಡಿದರೆ ಇವತ್ತಲ್ಲ ನಾಳೆ ಸತ್ಯ ಜಯ ಮಾಡ್ತದೆ ಬಿಟ್ಟು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಬಹುಶಃ ಅದಕ್ಕೆಲ್ಲ ನಾನು ಇವತ್ತು ಇದಿರ್ಬೋದು, CID ಇರ್ಬೋದು, CBI ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಗೆದ್ದುಬಿಟ್ಟು ನಾನು ಇವತ್ತು ನಿರಪರಾಧಿ ಇದ್ಬಿಟ್ಟು ಇಡೀ ಇದು ಸ್ವಲ್ಪ ಸಮಯ ತಗೊಂಡಿರ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ, ಯಾರು ನನ್ನ ಮೇಲೆ ಸತ್ಯಕ್ಕೆ ದೂರವಾದ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಇವತ್ತು ಅವರಿದ್ದಾರೆ ರಾಜಕೀಯದಲ್ಲಿ. ಒಂದು ದಿವಸ ಆದರೂ ಅವರೇನಾದರೂ ನಾವು ಮಾಡಿದ ಆರೋಪ ತಪ್ಪಾಗಿತ್ತು, ಅವರು ಒಂದು ರಿಗ್ರೆಟ್ ಆದರೂ ಹೇಳಬೇಕಾಗಿತ್ತಲ್ಲ. ಇಲ್ಲಿಯವರೆಗೆ ಯಾವ ರಾಜಕಾರಣಿಗಳು ವಿರೋಧ ಪಕ್ಷವರು ಅದನ್ನು ಹೇಳಲಿಲ್ಲ ಎಂಬುದು ಒಂದು ಅರ್ಥ ಇದೆ. ನಿಮಗೆ ಈಗ ಇಲ್ಲಿ ತುಂಬ ಕಾರ್ಗಳನ್ನು ನೋಡಿದ್ವಿ ಸರ್, ಯಾವುದು ಫೇವ್ರೆಟ್? ಬೈಕ್ಗಳಿಗೆ ಕ್ರೇಜ್ ಇದೆಯಾ ಅಥವಾ ಕಾರ್ ಕ್ರೇಜ್ ಇದೆಯಾ? ಕಾರ್ಗಳಾದರೆ ಯಾವ ಕಾರ್? ನಾನು ಸಣ್ಣದಲ್ಲಿ ಬೈಕ್ ಓಡಿಸ್ತಾ ಇದ್ದೆ. ಇದು ಬೈಕು, ಸ್ಕೂಟ್ರೆಲ್ಲ ಓಡಿಸ್ತಾ ಇದ್ದೆ. ನಮಗೆ ಆ ಟೈಮಲ್ಲೆಲ್ಲ ಜೀಪುಗಳು ಇತ್ತು. ಕೊಡಗಿನಲ್ಲೆಲ್ಲ ನಾವು ಜೀಪು, ಲೆಫ್ಟ್ ಹ್ಯಾಂಡ್ ಡ್ರೈವ್ ಜೀಪ್ಗಳು ಇತ್ತು. ಕಾರು ಎಲ್ಲ ಇತ್ತು ಆಗ. ಕಾರುಗಳೆಲ್ಲ ಇದು
ತೊಂದರೆ ಇಲ್ಲ. ನಮ್ಮದು ಒಂದು ಕಾರು ಫೇಮಸ್ ಆಗಿ ಇಂಡಿಯಾ ಟುಡೇಲಿ ಬಂದಿದೆ, CI1 ದಟ್ ಮರ್ಸಿಡೀಸ್ ಕಾರು. ಆ ಟೈಮಲ್ಲಿ ಗಲಾಟೆಯಲ್ಲಿ ಅದಕ್ಕೆ ಕಲ್ಲು ಹೊಡೆದು ಎಲ್ಲ ಮಾಡಿಬಿಟ್ಟು ಅದು ಇಂಡಿಯಾ ಟುಡೇಲಿ ಸಮೇತ ಬಂದಿದೆ ಅದು ಆ ಟೈಮಲ್ಲಿ. ಮತ್ತು ಆ ಥರ. ಈಗ ಯಾವ ಫೇವ್ರೆಟ್? ಈಗ ದಿಸ್ ಈಸ್ ಈಗ ಡಿಫೆಂಡರ್ ಇದೆಯಲ್ಲ, ಇದು ಟಾಟಾದವ್ರದ್ದು, ಇದು ಲ್ಯಾಂಡ್ ರೋವರ್ ಕಂಪನಿ ಅವರು ಟೇಕ್ ಓವರ್ ಮಾಡಿದ್ರು. ದಟ್ ಈಸ್ ಬ್ರಿಟನ್ನಲ್ಲಿದ್ದ ಕಂಪನಿ. ಇದು ಆಫ್ ರೋಡ್ SUV. ಇದರಿಂದ ಅನುಕೂಲ ಇರುತ್ತೆ, ಎಲ್ಲ ಕಡೆ ಹೋಗ್ಬೋದು. ಐ ಆಲ್ವೇಸ್ ಪ್ರಿಫರ್. ಮತ್ತು ಎಷ್ಟು ಜನ ಬೇಕಾದ್ರೆ ಕೂರ್ಬೋದು. ನೀವು ಮೊದಲು ಡ್ರೈವ್ ಮಾಡ್ತಾ ಇದ್ರ ಕಾರ್? ಹೌದೌದು, ಫುಲ್ಲು ಡ್ರೈವ್ ಮಾಡ್ತಾರೆ. ಓಕೆ. ಅಂದ್ರೆ ನಾವಲ್ಲಿ ನೋಡ್ತಿದ್ವಿ ಅಂದ್ರೆ ಆಫ್ ರೋಡ್ಗಳಲ್ಲಿ ಹೋದಾಗ ಹೇಗಿರುತ್ತೆ ಕೊಡಗಳಲ್ಲಿ? ಹೌದೌದು, ನಾನು ಕಾರು ಬಿಡ್ತಿದ್ದೆ, ಲಾರಿ ಬಿಡ್ತಿದ್ದೆ, ಎಲ್ಲ ಬಿಡ್ತಾರೆ. ಲಾರಿನೂ ಡ್ರೈವ್ ಮಾಡ್ತಿದ್ವಿ. ಈಗ ಇತ್ತೀಚೆಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗ ನಮ್ಮ ಡ್ರೈವರ್ಗಳು ಇರ್ತಾರೆ. ಅವರು ಡ್ರೈವರ್ಗಳಿದ್ದರು, ಬಟ್ ಅವು ಓಡಿಸ್ತಾ ಇತ್ತು. ಕ್ರೇಜ್ ಜಾಸ್ತಿ ಇತ್ತಾಗ. ಹಾಂ, ಸ್ಪೀಡು. ಏನಾದ್ರು ಫೈನ್ ಹಾಕಿಸ್ಕೊಂಡಿದ್ದಿದ್ಯಾ? ಆಗ ಈ ಥರದಿಲ್ಲ, ಈಗ ಕಷ್ಟ. ಹಾಗೆಲ್ಲ ಏನು ನಾವು ಇದು ತಾನೆ ಗ್ರಾಮಾಂತರ ಪ್ರದೇಶಗಳಲ್ಲಿ. ಅದು ಯಾರು ಸರ್ ಇವರಿಬ್ರು? ಇದು ನನ್ನ ಗ್ರ್ಯಾಂಡ್ ಡಾಟ್ರು, ಇದು ನನ್ನ ಇದು ಡಾಟರ್ ಇನ್ ಲಾ, ಸಿಸ್ಟರ್ ಡಾಟರ್. ಇವ್ರು ನಿಮ್ ಪರಿಚಯನಾ? ಹೇಗೆ? ತಾತ ಆಗಿನಾ? ಅವ್ರ ಮಿನಿಸ್ಟ್ರು ಗೊತ್ತಾ ನಿಂಗೆ? ಯಾವ ಮಿನಿಸ್ಟ್ರು? ವಾವ್, ಸೂಪರ್. ಏನ್ ಹೆಸರು? ಅಲ್ಲ, KJ ಜಾರ್ಜ್ ಅವ್ರ ಹೆಸರಲ್ವಾ ನೀವು ಹೇಳಿದಿ ಈಗ? ಅವ್ರು ನನ್ಗೆ ಗೊತ್ತು, ಈ ಎಲೆಕ್ಟ್ರಿಕ್ ಈ ವಿಚಾರ ಅಂತ ಹೇಳಿ ಇಂಧನ ಸಚಿವರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈಗ ಅವರು ಬೇರೆ ಎಲ್ಲ ಕಡೆ ಓಡಾಡ್ತಿರ್ತಾರೆ, ಟಿವಿಲೆಲ್ಲ ಬರ್ತಿರ್ತಾರಲ್ಲ, ಏನ್ ಅನ್ಸುತ್ತೆ ನಿಂಗೆ? ಹ್ಯಾಪಿ? ಅವರಲ್ಲಿ ಏನ್ ಇಷ್ಟ ನಿನ್ಗೆ? ಪಾಪ ಇದ್ದಾರಾ? ಮಾತಾಡ್ತಾರೆ? ನಿಮ್ಗೆಲ್ಲ ಸಿಗ್ತಾರಾ? ಅಲ್ಲಿ ಆ ಕಡೆ ಈ ಕಡೆ ಹೋಗೋದಿಕ್ಕೆ, ಆಟ ಆಡೋದಿಕ್ಕೆ ಸಿಗ್ತಾರಾ? ಟೈಮ್ ಕೊಡ್ತಾರೆ ನಿಮ್ಗೆ? ವಾವ್, ಸೂಪರ್. ಏನ್ ಹೆಸರು ನಿಂದು? ಅಮೀರಾ. ಅಮೀರಾ, ಆಲ್ ದಿ ವೆರಿ ಬೆಸ್ಟ್. ರಾಜಕಾರಣದಲ್ಲಿ ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ಅಥವಾ ಈ ರೀತಿಯಾಗಿ ಈಗ ಮೊದಲೆಲ್ಲ ರಾಜಕಾರಣಿಗಳು ಅಂತ ಹೇಳಿದ್ರೆ ಯಾವುದೋ ರೀತಿಯ ವೈಮನಸ್ಸು ಇರ್ತಾ ಇರ್ಲಿಲ್ಲ, ಆ ಥರದ ಬದಲಾವಣೆಗಳು ಆಗಿದೆಯಾ ಈಗಿನ ಸಂದರ್ಭಗಳಲ್ಲಿ? ಈಗ ಮೊದಲು ಒಂದು ಚುನಾವಣೆ ಆದಮೇಲೆ ನಾವು ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ, ಆಡಳಿತ ಪಕ್ಷವರು 5 ವರ್ಷ ಆಡಳಿತವನ್ನು ನಡೆಸೋದ್ರಲ್ಲಿ ಮಾಡ್ತಾಯಿದ್ರು, ಜನಹಿತವಾದ ಕಾರ್ಯಕ್ರಮವನ್ನು ಜಾರಿಗೊಳಿಸೋದ್ರಲ್ಲಿ ಮಾಡ್ತಾಯಿದ್ರು. ಇವತ್ತು ಸಹ ನಾವು ಮಾಡ್ತೀವಿ. ವಿರೋಧ ಪಕ್ಷದಲ್ಲಿದ್ದವರು ಕೇವಲ ವಿರೋಧ ಮಾಡಲಿಕ್ಕೆ ಇರಬಾರ್ದು, ಅದು ಪ್ರತಿಪಕ್ಷ ಅಂತ ಹೇಳ್ತೀವಿ ನಾವು. ಶಾಡೋ ಕ್ಯಾಬಿನೆಟ್ ಟೈಪ್ ಇರಬೇಕು. ನಾನು ಮಂತ್ರಿ ಆಗಿದ್ದವರು, ನಾನು ಪ್ರತಿಯೊಂದಕ್ಕೂ ಟೀಕೆ ಮಾಡಲಿಕ್ಕೆ ಹೋದರೆ ಈಗ ಅದರಲ್ಲಿ ಇದೆಯಲ್ಲ, ಒಂದು ಬರಲು ನಿಮಗೆ ತೋರಿಸಿದ್ರೆ ಉಳಿದ ನನ್ನ ಮೇಲೆ ಬರ್ತದೆ. ಅದರಿಂದ ನಾನು ಮಂತ್ರಿಯಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಸುಮ್ಮನೆ ಆರೋಪ ಮಾಡೋದು, ಇದು ಮಾಡೋದು, ನನಗೆ ಸರಿಯಾದ ಸಾಕ್ಷ್ಯಾಧಾರ ಇದ್ದರೆ ಮಾತ್ರ ನಾನು ಆರೋಪ ಮಾಡ್ತೀನಿ, ಹೊರತು ಇಲ್ಲಂದ್ರೆ ಮಾಡಲಿಕ್ಕೆ ಹೋಗೋದು. ಆ ಘಟನೆಗಳು ನಿಮಗೆ ಆ ಸಂದರ್ಭದಲ್ಲಿ ಬೇಸರವನ್ನು ತರಿಸಿತ್ತಾ ಆ ಕ್ಷಣದಲ್ಲಿ? ಇಲ್ಲ, ನನಗೆ ಇನ್ನೂ ಸ್ಥೈರ್ಯ ಮತ್ತು ಸ್ಫೂರ್ತಿಯನ್ನು ಕೊಟ್ಟಿತ್ತು. ಅದನ್ನು ಎದುರಿಸುವಂಥ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ ನನಗೆ. ಅದಕ್ಕೋಸ್ಕರ ಮತ್ತು ಜನ ಕೊಟ್ಟಿದ್ದಾರೆ. ತಮ್ಮ ನಾಯಕರುಗಳು, ಬಹುಶಃ ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯಜಿಯವರಿದ್ದರು, ಅವರೊಂದು ಮಾತು ಹೇಳಿದರು, ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದರು ಗಣಪತಿ ವಿಚಾರ. ನಮ್ಮ AICC ಜನರಲ್ ಸೆಕ್ರೆಟರಿ ದಿಗ್ವಿಜಯ್ ಸಿಂಗ್ ಅವರು ಹೇಳಿದರು, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಕೊಡಬೇಡಿ ಅಂತ ಹೇಳಿದರು. ನಾನು ಹೇಳಿದೆ ಅದಲ್ಲ, ನಾನು DK ರವಿ ವಿಚಾರ ನೋಡಿದ್ದೀನಿ, ಎಷ್ಟು ನನಗೂ ಅದಕ್ಕೆ ಸಂಬಂಧ ಇಲ್ಲದಿದ್ದರು, ಎಷ್ಟು ಯಾವ ರೀತಿಯಲ್ಲಿ ವಿಧಾನಸಭೆ ಒಳಗಡೆ ಧರಣಿ ಮಾಡಿ ಹೊರಗಡೆ ಇದು ಮಾಡಿ ಎಷ್ಟು ಇದು ಮಾಡಿದ್ದಾರೆ ಅದು ನನಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಸಮೇತ ಅವರು ಗಣಪತಿಯವರು ಬಂದು TVಗೆ ಹೇಳಿದ್ದಾರೆ. ಅವರು ಅದು ಸಂಪೂರ್ಣವಾಗಿ ನೀವು ನೋಡಿದ್ರೆ ಗೊತ್ತಾಯ್ತು, ನನ್ನ ಮೇಲೇನೆ ಅದು ಹೇಳಲಿಲ್ಲ, ಕೆಲವು ವಿಚಾರಗಳು ಹೇಳಿದ್ದಾರೆ. ಅದು ಅವ್ರದ್ದು ತಪ್ಪು ಕಲ್ಪನೆಯಿಂದಾಗಿ, ಅವರು ವೈಯಕ್ತಿಕವಾಗಿ ಬಹುಶಃ ನಾನು ಅವರೊಟ್ಟಿಗೆ ನನ್ನ ಕೆಳಗಡೆ ಕೆಲಸ ಮಾಡಲಿಲ್ಲ. ಅವರು ಒಂದು ಸತಿ ಬಂದು ಭೇಟಿ ಮಾಡಿದ್ದಾರೆ ಸಸ್ಪೆನ್ಷನ್ ಆದಮೇಲೆ. ಆ ಸಸ್ಪೆನ್ಷನ್ಗೂ ನನಗೂ ಸಂಬಂಧನೇ ಇಲ್ಲ. ಅದು ಇವರು ಕಮಿಷನರ್, ಪೊಲೀಸ್ ಕಮಿಷನರ್ ತೆಗೆದ ನಿರ್ಧಾರ, ಅದಕ್ಕೆ ನನಗೂ ಸಂಬಂಧನೇ ಇಲ್ಲ. ಅದು ಹೊರತು ಅವರೊಟ್ಟಿಗೆ ಅದಾದ ಮೇಲೆ ನಾನು ಗೃಹ ಮಂತ್ರಿ ಬಿಟ್ಟ ಮೇಲೆ 6 ತಿಂಗಳು ಕಳೆದ ಮೇಲೆ ಅವರು ಸುಸೈಡ್ ಮಾಡಿಕೊಂಡ್ರು. ನಾನು ಇದ್ದಾಗ ಏನಾದರೂ ಮಾಡಿಕೊಂಡ್ರೆ, ನಾನು ಬಿಟ್ಟ ಮೇಲೆ 6 ತಿಂಗಳಾದ ಮೇಲೆ ಅದಕ್ಕೆ ಹೆಂಗೆ ಅಬೆಟ್ಮೆಂಟ್ ದಟ್ಟು ನನ್ನ ಮೇಲೆ ಕೇಸ್ ಆಗ್ತದೆ ನನಗೆ ಗೊತ್ತಿಲ್ಲ. ನನಗೂ ಅವ್ರಿಗೆ ಸಂಬಂಧನೇ ಇರಲಿಲ್ಲ, ಅವರೊಟ್ಟಿಗೆ ಸಂಪರ್ಕ ಇರಲಿಲ್ಲ. ಆದರೂ ನನ್ನ ಮೇಲೆ ಅಬೆಟ್ಮೆಂಟ್ ಅಂತ ಅದು ಸುಮಾರು ಎಷ್ಟು ವರ್ಷ ನಡೀತದೆ ಅಂತ ಹೇಳ್ಬಿಟ್ರೆ ತಮ್ಗೆ ಗೊತ್ತಿದೆ. ಆದರೂ ನಾನು ಯಾವುದೇ ಸಾರ್ವಜನಿಕ ಇದರಲ್ಲಿ ಇನ್ನೊಂದು ಇದರಲ್ಲಿ ಯಾರನ್ನ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ಕೇಸನ್ನು ನನಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, CBI ಮೇಲೆ ನಂಬಿಕೆ ಇತ್ತು, CID ಮೇಲೆ ನಂಬಿಕೆ ಇತ್ತು. ಏನು ನಮ್ಮ ಪೊಲೀಸು CID ಅವರು ಏನು ಎನ್ಕ್ವೈರಿ ಮಾಡೋ ಅದನ್ನೇ CBI ಅವರು ಹೇಳಿದ್ರು, ಅದನ್ನೇ ಕೋರ್ಟ್ ಹೇಳಿದ್ದಾರೆ.
ನಮ್ಮ ಪೊಲೀಸರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಭಾಳ ದಕ್ಷ ಪೊಲೀಸರಿದ್ದಾರೆ. ನಾವು ಅವ್ರನ್ನ ನಂಬಬೇಕಾಗ್ತದೆ. ಅವರು ನಾವು ಹೇಳ್ದಂಗೆಲ್ಲ ಅವ್ರು ಮಾಡಲಿಕ್ಕಾಗೋದಿಲ್ಲ. ಬಹುಶಃ ಅವ್ರು ನಿಜವಾದ ರೀತಿಯಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸೋ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದನ್ನು ನೋಡ್ಬೋದು ನೀವು. CID ಏನು ರಿಪೋರ್ಟ್ ಕೊಟ್ಟಿದ್ದಾರೆ, CBI ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಏನು ಕೊಟ್ಟಿದ್ದಾರೆ, ಹೈಕೋರ್ಟ್ ಏನು ನೀವು ನೋಡ್ಬೋದು. ಅದಕ್ಕೆ ಬಹುಶಃ ನನ್ನ ರಾಜ್ಯದ ಪೊಲೀಸ್ ಆಫೀಸರ್ಗಳಿಗೆ ನಾನು ಯಾವಾಗಲೂ ಅಭಿನಂದಿಸ್ತೀನಿ. ಸರ್, ಈಗ ನಾನು ಹೇಳಿದೆ ಅರ್ಧ ಶತಕ ರಾಜಕಾರಣದಲ್ಲಿ ನೀವು ಮುಂದೆ ಕಳೆದಿದ್ದೀರಿ. ನಾವು ಕ್ರಿಕೆಟಲ್ಲಿ ಗಮನಿಸಿದ್ರೆ ನೆಕ್ಸ್ಟ್ ಸೆಂಚುರಿ ಕಡೆಗೆ ನಾವು ಗಮನಿಸ್ತೀವಿ ಅಂತ ಹೇಳಿ. ನಿಮಗೆ ಈ ಇಡೀ ಇಷ್ಟು ವರ್ಷಗಳ ರಾಜಕಾರಣವನ್ನು ಗಮನಿಸಿದಾಗ ಯಾವತ್ತಾದ್ರೂ ಬೇಸರ ತರಿಸಿದ್ದಿದೆಯಾ? ನನಗೆ ಬೇಸರ ಇಲ್ಲ. ನಾನು ಯಾವಾಗಲೂ ನಮ್ಮ ಜನಕ್ಕೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ, ಇಂದಿರಾ ಗಾಂಧಿಯವರಾಗಲಿ, ಸಂಜಯ್ ಗಾಂಧಿಯವರ ಕಾಲದಲ್ಲಿ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದನು. ರಾಜೀವ್ ಗಾಂಧಿಯವರ ಕಾಲದಲ್ಲಿ ನನಗೆ MLA ಟಿಕೆಟ್ ಮಂತ್ರಿ ಆಗಿದ್ದು. ಸುಮಾರು 14 ವರ್ಷ ನಾನು ಲೆಜಿಸ್ಲೇಚರ್ ಇರಲಿಲ್ಲ. ಆಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸೇರಿ ಮತ್ತೆ ನನಗೆ ಟಿಕೆಟ್ ಕೊಟ್ಟು ಈಗ ಸತತವಾಗಿ 6 ಬಾರಿ ನಾನು ಬಂದಿದ್ದೀನಿ. ನನಗೆ ಇಲ್ಲಿ ಬೇಸರ ವಿಚಾರನೇ ಬರೋದಿಲ್ಲ. ನಂದೇನು ರೈಟ್ ಇಲ್ಲ ಇದರಲ್ಲಿ. ನಾನು ಇದು ಆಗಬೇಕು ಅಂದ್ಬಿಟ್ಟು ನನಗೇನು ರೈಟ್ ಇದೆ? ಪ್ರಜಾಪ್ರಭುತ್ವದಲ್ಲಿ ಜನ ಮತ್ತು ನಾವು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡೋದು.